ನಮಸ್ತೆ ಮಾಸ್ಟರ್ಸ್. ನಾನು ವಿಜಯಲಕ್ಷ್ಮಿ ಅಂತ ಬೆಂಗಳೂರಿನಿಂದ. ಇಂಡಿಯನ್ ಚಾಲೆಂಜ್ ಸ್ಟಾರ್ಟ್ ಮಾಡಿದ ಮೇಲೆ ಹೊಸ ಜೀವನನೇ ಸ್ಟಾರ್ಟ್ ಆಯಿತು. ಸ್ಟಾರ್ಟಿಂಗಲ್ಲಿ ತುಂಬ ಟಫ್ ಅನ್ನಿಸ್ತಾ ಇತ್ತು, ಆದರೆ ಬರ್ತಾ ಬರ್ತಾ ಅದೇ ರೂಢಿ ಆಗೋಯಿತು. ಡೈಲಿ ಅದೇ ರೂಟೀನೇ ಆಗೋಯಿತು. ಇವತ್ತು ಇದು ಮಾಡಿಲ್ಲ, ಇನ್ನೂ ಇದು ಬಾಕಿ ಇದೆ, ಎಲ್ಲ ಡೈಲಿ ಅದೇ ಇದು ಬರ್ತಾಯಿತ್ತು. ಆಮೇಲೆ ಅನಾವಶ್ಯಕವಾಗಿ ಮಾತುಗಳು ಆಮೇಲೆ ಥಾಟ್ಸಲ್ಲಿ ಆಮೇಲೆ ಮಾತಾಡುವಾಗ ತುಂಬ ಅವೇರ್ನೆಸ್ ಬಂತು. ಆಮೇಲೆ ಆರ್ಟ್ಸ್ ಮಾಡುವಾಗಲೂ ಕೂಡ ಏನೋ ಒಂಥರ ಖುಷಿ. ಇಷ್ಟು ವರ್ಷದ ಮೇಲೆ ಪೇಂಟಿಂಗು, ಹಾಡು ಹಾಡೋದು. ಆಮೇಲೆ ನಾನು ಕೂಡ ಅಷ್ಟೇ ಒಂದು ಸರಿನೂ ಹ್ಯಾಂಡ್ ರೈಸ್ ಮಾಡಿಲ್ಲ, ವಿಡಿಯೋ ಆಫ್ ಮಾಡಿ ಕೂಡ ಮಾತಾಡ್ತಾವಲ್ಲ. ಆದರೆ ಟಾಸ್ಕ್ ಕಂಪ್ಲೀಟ್ ಮಾಡಬೇಕು ಅಂತ 4 ಸೆಷನ್ನು ತೊಗೊಂಡೆ. ಆವಾಗ ಅನಿಸ್ತು, ನಾನು ಸೆಷನ್ ತೊಗೊಳ್ಬೋದಾ, ನಾನು ಮಾತಾಡ್ಬೋದಾ ಅಂತ. ನಿಜವಾಗ್ಲೂ ಅಯ್ಯಪ್ಪ ಸರ್ಗೆ ಕೋಟಿ ವಂದನೆಗಳನ್ನು ಸಲ್ಲಿಸ್ತೀನಿ. ಕೋಟಿ ನಮಸ್ಕಾರ. ಅವರೇನಾದರೂ ಈ ಥರ ಟಾಸ್ಕ್ ಕೊಡದೇ ಇದ್ದರೆ ನಾವು ಇಷ್ಟು ಜನಕ್ಕೆ ಧ್ಯಾನನೂ ಹೇಳ್ಕೊಡ್ತಿರ್ಲಿಲ್ಲ. ಮಾತಾಡದೇ ಇರೋಳು ನಾನು ಅನಾಥಾಶ್ರಮ ಕೂಡ ಹೋಗಿ ಧ್ಯಾನ ಹೇಳ್ಕೊಟ್ಟು ಬಂದೆ. ಅವತ್ತು ಆಗಿರೋ ಖುಷಿನ ಯಾವತ್ತೂ ಮರೆಯೋದಕ್ಕಾಗಲ್ಲ. ಇನ್ನೂವರೆಗೂ ಆ ಥರ ನನಗೆ ಖುಷಿ, ನೆಮ್ಮದಿ ಸಿಕ್ಕಿರಲಿಲ್ಲ. ಯಾವಾಗ ಆ ಮಕ್ಕಳ ಕಣ್ಣಲ್ಲಿ ಧ್ಯಾನ ಮಾಡಿ ಕಣ್ಣು ತೆಗೆದ್ಮೇಲೆ ಆ ಖುಷಿ. ಆಮೇಲೆ ಡೈಲಿ ಯೋಚನೆ ಮಾಡ್ತಾಯಿದ್ವಿ, ಇವತ್ತು ಯಾರಿಗೆ ಧ್ಯಾನ ಹೇಳ್ಕೊಡೋದು, ಇವತ್ತು ಯಾರ ಜೊತೆ ಶೇರಿಂಗ್ ಮಾಡೋದು ಅಂತ ನೆನ್ಪು ಮಾಡಿಕೊಂಡು ಫ್ರೆಂಡ್ಸು, ರಿಲೇಷನ್ಸು ಅವ್ರಿಗೆಲ್ಲ ವಿಡಿಯೋ ಕಾಲು ಮಾಡಿ ಧ್ಯಾನ ಹೇಳ್ಕೊಟ್ಟಾಗ ಆವಾಗ ಅನಿಸ್ತು. ಅವರ ಭಾವನೆ ಹೇಳಿದಾಗ ನನಗೆ ಈ ಥರ ಆಗ್ತಾಯಿದೆ ಅಂತ ಹೇಳಿದಾಗ, ಇಲ್ಲ ಧ್ಯಾನ ಮಾಡಿದರೆ ಇಷ್ಟೆಲ್ಲ ಲಾಭಗಳಿದೆ ಅಂತ ಹೇಳಿದಾಗ ಅವರು ಇಷ್ಟು ಖುಷಿ ಆದರು. ಅಂದರೆ ಆವಾಗ ತುಂಬ ಖುಷಿ ಆಯಿತು. ಇವ್ರಿಗೆ ಧ್ಯಾನದ ಅವಶ್ಯಕತೆ ಇತ್ತಲ್ವ. ಅಯ್ಯಪ್ಪ ಸರ್ ಹೇಳದೇ ಇದ್ದರೆ ನಾವು ಇವರಿಗೆ ಧ್ಯಾನನೇ ಹೇಳ್ಕೊಡ್ತಿರ್ಲಿಲ್ಲ. ಅಯ್ಯಪ್ಪ ಸರ್ ಟಾಸ್ಕ್ ಕೊಟ್ಟಿದ್ದು ಪ್ರತಿಯೊಂದು ಟಾಸ್ಕದಿಂದ ಎಷ್ಟು ಜನರಿಗೆ ಲಾಭ ಆಗ್ತಿದೆ ಅಂತ ತುಂಬ ಖುಷಿಯಾಯಿತು. 69 ದಿನ ಹೇಗಾಯಿತು ಅಂತ ಗೊತ್ತಾಗಲೇ ಇಲ್ಲ. ಆಮೇಲೆ ಲಾಸ್ಟ್ ಡೇ ಆದಮೇಲೆ ಮತ್ತಿನ್ನು ಎಲ್ಲಿ ಇದೆ ಇದರಲ್ಲಿ ಹೋಗ್ಬಿಡ್ತೀವೇನೋ ಅಂತ ಆ ಥರ ಆಗ್ತಾಯಿತ್ತು. ಆದರೆ ಮತ್ತೆ 3rd ಲೆವೆಲ್ ಸ್ಟಾರ್ಟ್ ಆಗ್ತಿದೆ ಅಂತ ಕೇಳಿ ತುಂಬ ಖುಷಿಯಾಯಿತು. ಎಲ್ರಿಗೂ ಲೀಡ್ರಿಗೂ ತುಂಬ ಧನ್ಯವಾದಗಳು. ಅಯ್ಯಪ್ಪ ಸರ್, ಅನಿತಾ ಮ್ಯಾಮ್ಗೆ ಕೋಟಿ ಧನ್ಯವಾದಗಳು. ಹೇಗೆ ಥರ ಇರೋ ನಮ್ಮನ್ನು ಮೂರ್ತಿ ಥರ ಮಾಡ್ತಾ ಇರೋ ಮಾಸ್ಟರ್ಸ್ಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಅಯ್ಯಪ್ಪ ಸರ್.